ಭಕ್ತಂಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ಇವತ್ತು ಈ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಯಾವ ದೇವಾಲಯ ಇಲ್ಲ ಅನ್ನಂಗಿಲ್ಲ. ನಾನು ಕೂಡ ಬಹಳ ಹತ್ತಿರದಿಂದ ಈ ಜಾಗವನ್ನು ನೋಡಿದ್ದೇನೆ. ಇಲ್ಲೇ ಪಕ್ಕದಲ್ಲಿ ಶಾಲಾ ದಿನಗಳಲ್ಲಿ NPS ಅಲ್ಲಿ ಓದ್ತಿದ್ದೆ, ಒಂದಷ್ಟು ದಿನ ಕಾರ್ಮಲ್ ಸ್ಕೂಲಲ್ಲಿ ಓದ್ತಿದ್ದೆ. ಅದಾದಮೇಲೆ ಹೈಸ್ಕೂಲಲ್ಲಿ ವಿದ್ಯಾವರ್ಧಕ ಸಂಘ ಸ್ಕೂಲಲ್ಲಿ ಓದ್ತಿದ್ದೆ. ಸೊ ಎಲ್ಲ ಗಲ್ಲಿಗಳು ಕೂಡ ನನಗೆ ಪರಿಚಯ ಇದೆ. ಜನರು ಕೂಡ ನನ್ನ ಜೊತೆಯಲ್ಲಿ ಒಡನಾಟವನ್ನು ಬೆಳೆಸ್ಕೊಂಡಂಥವ್ರು ಸುಮಾರು ಸಾವಿರಾರು ಜನ ಆಗಿನ ಕಾಲದ ವಿದ್ಯಾರ್ಥಿ ಇದ್ದಾರೆ. ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈಗ ಶ್ರೀಗಳು ನನ್ನನ್ನು ಕರೆಸಿ ಆಂಜನೇಯ ಸ್ವಾಮಿ, ಪ್ರಸನ್ನ ಮಹಾಗಣಪತಿ, ಮಾತಾ ಲಲಿತಾಂಬಿಕಾ ದೇವಾಲಯ ಲೋಕಾರ್ಪಣೆ ಮತ್ತು ಕುಂಭಾಭಿಷೇಕ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿದರು. ನನಗೆ ಏನು ಕಾರ್ಯಕ್ರಮ ಅನ್ನೋದು ನನಗೆ ಅರಿವಿರಲಿಲ್ಲ. ಬರಬೇಕು ಅಂತ ಹೇಳಿದ್ರು. ಆಮೇಲೆ ಗೋಪಾಲಯ್ಯನವರು ಬಂದು ಕರೆದಾಗ ಇನ್ವಿಟೇಷನಲ್ಲಿ ನಾನು ನೋಡಿದೆ. ನಾವು ಇವತ್ತು 3 ದೇವರುಗಳ ದೇವಸ್ಥಾನದ ಕುಂಭಾಭಿಷೇಕ. ನಾನು ಒಳಗೆ ನೋಡಿದೆ. ನನಗೊಂದು ಅಭ್ಯಾಸ ಏನಪ್ಪ ಅಂದರೆ, ಏನೇನು ಯಾವ ರೀತಿ ದೇವಸ್ಥಾನಗಳನ್ನು ಕಟ್ಟಿದ್ದಾರೆ ಅನ್ನೋದು ಕೂಡ ನಾನು ಗಮನಿಸ್ತಾ ಇರ್ತೇನೆ. ಬಹಳ ವಿಭಿನ್ನವಾದಂಥ ಸಾವಿರಾರು ವರ್ಷಗಳ ಹಿಂದೆ ಇರೋಂಥ ನಮ್ಮ ಇತಿಹಾಸ, ಚೋಳರ ಕಾಲದಲ್ಲಿರ್ಬೋದು ಮತ್ತು ಬೇರೆ ಎಲ್ಲ ಕಾಲದಲ್ಲೂ ಕೂಡ ಯಾವ ರೀತಿ ದೇವಸ್ಥಾನಗಳನ್ನು ನಮ್ಮ ತಮಿಳುನಾಡಲ್ಲಿ, ನಮ್ಮ ಬೇಲೂರು, ಹಳೆಬೀಡು, ಈ ಕಡೆ ನಮ್ಮ ಬಳ್ಳಾರಿಯಲ್ಲಿ ಏನು ವಿರೂಪಾಕ್ಷಪುರ ದೇವಸ್ಥಾನ ಇರ್ಬೋದು, ಸೋಮನಾಥಪುರ ದೇವಸ್ಥಾನ ಇರ್ಬೋದು, ಇವನ್ನೆಲ್ಲ ಕೂಡ ನಾವು ಗಮನಿಸಿದ್ದೇವೆ. ಶೃಂಗೇರಿಯಲ್ಲೂ ಕೂಡ ನಾವು ಗಮನಿಸಿದ್ದೇವೆ. ಬಹಳ ವಿಚಿತ್ರವಾದಂಥ ಕೆತ್ತನೆಗಳನ್ನು ಬಿಡಿಸಿ ಈ ದೇಶ ನಮ್ಮ ಸಾಂಸ್ಕೃತಿಕವಾದಂಥ ವಿಚಾರದಲ್ಲಿ ಪರಂಪರೆಯನ್ನು ಆ ಕೆತ್ತನೆಯಲ್ಲಿ ಬೆಳೆಸಿದ್ದಾರೆ. ಸೊ ಯಾರು ಈ ಒಂದು ದಿಟ್ಟವಾದಂಥ ಕೆಲಸ ಮಾಡಿದ್ದಾರೆ, ನಾನು ಅವರಿಗೆ, ವಾಸ್ತುಶಿಲ್ಪಿಗಳಿಗೆ ನಾನು ಒಬ್ಬ ವೈಯಕ್ತಿಕವಾಗಿ ಮತ್ತು ಸರ್ಕಾರದ ಪರವಾಗಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.